You know just what you do to me. Bring my emotions like a pair of puppet strings. ಹಲೋ ಎಲ್ಲರೂ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನನ್ನ ಬರ್ತ್ಡೇ ಬರ್ತಾ ಇದೆ. ಐ ಆಮ್ ಸೋ ಸೂಪರ್ ಎಕ್ಸೈಟೆಡ್ ಅಬೌಟ್ ಮೈ ಬರ್ತ್ಡೇ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನನ್ನ ಬರ್ತ್ಡೇ ಬರ್ತಾ ಇದೆ. ಸೊ ನೆಕ್ಸ್ಟ್ ಮಂತ್ ನನ್ನ ಬರ್ತ್ಡೇ ಇದೆ, ಅದಕ್ಕೆ ಶಾಪಿಂಗ್ ಬಂದಿದ್ದೀನಿ. ನೋಡೋಣ ಏನೇನು ಆಫರಲ್ಲಿ ಇರುತ್ತೆ ಅಂತ. ಲೆಟ್ಸ್ ಸಿ, ಗೋ ಅಂಡ್ ಸಿ. What about all the things you used to say to me? This ain't the way it's supposed to be. And you know I wouldn't do that to you. ಸೊ ನನ್ನ ಬರ್ತ್ಡೇ ನೆಕ್ಸ್ಟ್ ಮಂತ್ ಇದೆ, ಅದಕ್ಕೆ ಶಾಪಿಂಗ್ ಬಂದಿದ್ದೀನಿ. ಲೈಕ್ ಫಾಕ್ಸ್ ವ್ಯಾಲಿ ಮಾಲ್ ಅಂತ ಇದೆ, ಸೊ ಅಲ್ಲಿಗೆ ಬಂದಿದ್ದೀನಿ. ಸೊ ಜಾಸ್ತಿ ದುಡ್ಡಿಗೆ ತೊಗೊಳಲ್ಲ, ಯಾಕಂದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಒಂದು ಸ್ವಲ್ಪ ನೋಡ್ಕೊಂಡು ಲೈಕ್ ಎಲ್ಲ ಆಫರ್ಸ್ ಇದ್ದರೆ ನೋಡಿ ಅಲ್ಲಿ ತೊಗೊತೀನಿ. ಇಲ್ಲಿ ಎಲ್ಲ H&M ಮತ್ತು ಬೇರೆ ಬೇರೆ ಕಂಪನೀಸ್ದೆಲ್ಲ ಸ್ಟೋರ್ಸ್ ಇರುತ್ತೆ. ನಮ್ಮ ಏರಿಯಾದಲ್ಲಿ ಇದೆ ಫಾಕ್ಸ್ ವ್ಯಾಲಿ ಮಾಲೇ ದೊಡ್ಡದು. ಸೊ ಇಲ್ಲೇ ಬಂದಿದ್ದೀನಿ. ಎಲ್ಲ ಥರದ್ದು ಡ್ರೆಸ್ಸಸ್ಸು ಸಿಗುತ್ತೆ ಇಲ್ಲಿ. ನೋಡೋಣ ಎಲ್ಲನ ಆಫರ್ಸ್ ಇದ್ದರೆ ಮಾತ್ರ ತೊಗೊಳ್ತೀನಿ, ಇಲ್ಲಾಂದರೆ ನಾನು ತೊಗೊಳಕ್ಕೆ ಹೋಗಲ್ಲ. ಯಾಕಂದರೆ ನನಗೆ 50% ಆಫ್ ಬೇಕೇ ಬೇಕು. ಇಲ್ಲಾಂದರೆ ನನ್ನ ಹತ್ರ ಅಷ್ಟೊಂದು ದುಡ್ಡು ಅಷ್ಟೊಂದು ದುಡ್ಡು ಇಟ್ಟು ತೊಗೊಳಕ್ಕೆ ಅಷ್ಟೊಂದು ದುಡ್ಡಿಲ್ಲ. ಸೊ ನೋಡಿ ಆಫರ್ಸ್ ಇದ್ದರೆ ಮಾತ್ರ ತೊಗೊಳ್ತೀನಿ, ಇಲ್ಲಾಂದರೆ ತೊಗೊಳಲ್ಲ. ಬೇರೆ ಕಡೆ ಹೋಗಿ ತೊಗೊಳ್ತೀನಿ. ಸುಮ್ಮನೆ ಜಸ್ಟ್ ಹಂಗೆ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಲೆಟ್ಸ್ ಸಿ ವಾಟ್ ಆ್ಯಂಡ್ ಆಲ್. ಅಲ್ಲಿಗೆ ನನ್ನ ಜೊತೆ ಶಾಪ್ ಮಾಡೋಕ್ಕೆ ರೆಡಿನಾ? ಲೆಟ್ಸ್ ಗೋ. ನನ್ನ ಒಂದು ಬರ್ತ್ಡೇಗೂ ಕೇಕ್ ಕಟಿಂಗ್ ಮಿಸ್ ಆಗಿಲ್ಲ. ಸೊ ಎವ್ರಿ ಇಯರ್ ಬರ್ತ್ಡೇಗೂ ನಾವು ಅಪ್ಪ ಅಮ್ಮ ಕೇಕ್ ತಂದು ಕಟ್ ಮಾಡೋರು. ಸ್ಕೂಲ್ ಡೇಸಲ್ಲಂತೂ ಕೇಳಲೇಬೇಡಿ, ಇನ್ನು ಒಂದಿನ ಹಿಂದೆನೇ ರಜಾ ತೊಗೊಂಡ್ಬಿಡ್ತಾಯಿದ್ದೆ. ಆ ದಿನ ಎಲ್ಲ ಚಾಕ್ಲೇಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳೋದು, ಡ್ರೆಸ್ಸಸ್ ಎಲ್ಲ ತೊಗೊಳೋದೆಲ್ಲ ಮಾಡ್ತಾಯಿದ್ದೆ. ನನ್ನ ಮೈಂಡಲ್ಲಿ ಈ ವರ್ಷ ಇನ್ನೇನು ಡ್ರೆಸ್ ತೊಗೊಳೋದು, ಸುಮ್ಮನಾಗ್ಬಿಡೋಣ ಅಂತ ಅಂದ್ಕೊಂಡೆ. ಆದರೂ ಒಂದು ಸತಿ ನೋಡೋಣ ಅಂತ ಶಾಪಿಗೆ ಬಂದೆ. ಏನೂ ಚೆನ್ನಾಗಿ ಸಿಗಲಿಲ್ಲ ಅಂದರೆ ಹಂಗೆ ಹೋಗ್ಬಿಡೋಣ ಅಂದ್ಕೊಂಡಿದ್ದೆ, ಸುಮ್ಮನೆ ಏನಕ್ಕೆ ದುಡ್ಡು ಖರ್ಚು ಮಾಡೋದಂತ. ಈ ಡ್ರೆಸ್ಸಸ್ ನೋಡಿ ಎಷ್ಟು ಸಿಂಪಲ್ ಆಗಿದೆ. 150 ರೂಪಾಯಿ ಕೊಟ್ಟಿದ್ರೆ 4 ಬ್ಲಾಕಲ್ಲಿ ಸಿಕ್ಬಿಡೋದು. ಆದರೆ ಇಲ್ಲಿ ನೋಡಿ ಇದಕ್ಕೆ ಒಂದು ಮಿನಿಮಮ್ 5-6 ಸಾವಿರ ಇರುತ್ತೆ. ನನಗೆ ಆ ಡ್ರೆಸ್ಸು ಆ ದುಡ್ಡಿಗೆ ವರ್ತ್ ಇಟ್ ಅನ್ನಿಸಿದ್ರೆ ಮಾತ್ರ ತೊಗೊಳ್ತೀನಿ, ಇಲ್ಲಾಂದರೆ ತೊಗೊಳಲ್ಲ ನಾನು. ಈ ಡ್ರೆಸ್ಸಿಗೆ ಅಷ್ಟೊಂದು ದುಡ್ಡು ವರ್ತ್ ಇಟ್ ಅನ್ನಿಸ್ಲಿಲ್ಲ. ಅದಕ್ಕೆ ಅಂದರೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಆ ಡ್ರೆಸ್ಸು, ಅದಕ್ಕೆ ಅಲ್ಲೇ ಇಟ್ಟು ಬಂದೆ. ನಾನು ಫ್ಯಾನ್ಸಿ ಡ್ರೆಸ್ಸಸ್ಗಿಂತ ಡೈಲಿ ಯೂಸ್ ಡ್ರೆಸ್ಸಸ್ ನೋಡ್ತಾ ಇದ್ದೆ. ಸೊ ಅದು ಇಲ್ಲಿ ಈ ಸ್ಟೋರಲ್ಲಿ ಅಷ್ಟೊಂದೇನು ಇರಲಿಲ್ಲ, ಜಸ್ಟ್ ನಾರ್ಮಲ್ ಫ್ಯಾನ್ಸಿ ಡ್ರೆಸ್ಸಸ್ ಇತ್ತು. ಸ್ಟೋರಿಗೆ ಒಂದ್ಸತಿ ಬಂದಿದ್ದೆ. ಇಟ್ಸ್ ಮೈ ಡ್ರೀಮ್ ಸ್ಟೋರ್ ಅಂತ ಅನ್ಕೋಬೋದು, ಯಾಕಂದರೆ ಎಲ್ಲ ಹುಡುಗಿರಿಗೂ ಈ ಸ್ಟೋರ್ ಇಷ್ಟ ಆಗುತ್ತೆ. ಸೊ ಫ್ರಾಕ್ಸ್ ಆರ್ ಸೋ ಗುಡ್. ತೋರಿಸ್ತೀನಿ ನೋಡಿ. ಫ್ರಾಕ್ಸ್ ಆರ್ ಲೈಕ್ ಸೋ ಅಟ್ರಾಕ್ಟಿವ್. ದಿಸ್ ಈಸ್ ದ ಬೆಸ್ಟ್ ಸ್ಟೋರ್ ಎವರ್ ಐ ಹ್ಯಾವ್ ವಿಸಿಟೆಡ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ನನ್ನ ಡ್ರೀಮ್ ಡ್ರೆಸ್ಸಸ್ ಎಲ್ಲ ಇಲ್ಲಿ ಹ್ಯಾಂಗ್ ಮಾಡಿದರು. ಬಟ್ ಪ್ರೈಸಸ್ ಆರ್ ಟೂ ಎಕ್ಸ್ಪೆನ್ಸಿವ್. ಏನು ಮಾಡೋಕ್ಕಾಗಲ್ಲ, ಅದು ಬಟ್ಟೆ ತಕ್ಕಂಗೆ ಪ್ರೈಸಸ್ ಇಟ್ಟಿರ್ತಾರೆ. ಈ ಗೌನ್ ಪ್ರೈಸ್ ನೋಡಿ $150 ಪ್ಲಸ್ ಟ್ಯಾಕ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ 13,000 to 15,000 ರುಪೀಸ್ ಇರುತ್ತೆ. ಇಲ್ಲಿರೋ ಗೌನ್ಸ್ ಎಲ್ಲ ಡಿಫ್ರೆಂಟ್ ಪ್ರೈಸಸ್ ಇದೆ, ಒಂದೇ ಹೇಳೋಕ್ಕಾಗಲ್ಲ. $200 $300 ಇದೆ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಪಿಂಕ್ ಡ್ರೆಸ್. ಓ ಮೈ ಗಾಡ್, ಲಿಟ್ರಲಿ ನಾನು ಈ ಥರ ಗೌನ್ಸ್ ಎಲ್ಲ ಮೂವೀಸಲ್ಲಿ ಮಾತ್ರ ನೋಡಿದ್ದೆ. ಇಲ್ಲಿ ನೋಡಿ ನನಗಂತೂ ಗೂಸ್ ಬಾಂಬ್ಸೇ ಬಂದ್ಬಿಡ್ತು. ಈ ಡ್ರೆಸ್ಸಸ್ ಎಲ್ಲ ಅಪ್ರಾಕ್ಸಿಮೇಟ್ಲಿ $1,000 $1,500 $3,000 ಇರುತ್ತೆ. ಬರ್ತ್ಡೇಗೆಲ್ಲ ಏನು ಅಷ್ಟೊಂದು ಖರ್ಚು ಮಾಡೋದು ಅಂತ ಆ ಸ್ಟೋರಿಂದ ಓಡ್ ಬಂದ್ಬಿಟ್ಟೆ. H&M ಅಲ್ಲಿ ನೋಡೋಣ ಅಂತ H&M ಕಡೆ ಬಂದೆ. ಒಂದೊಂದು ಸತಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಒಂದೊಂದು ಸತಿ ಚೆನ್ನಾಗಿರಲ್ಲ. ಆಮೇಲೆ ಬೇರೆ ಸ್ಟೋರ್ಗಳಿಗಿಂತ ಇಲ್ಲೊಂದು ಸ್ವಲ್ಪ ಕಮ್ಮಿ ಇರುತ್ತೆ H&M. ನಾವು ಟಾಪ್ ಆ್ಯಂಡ್ ಬಾಟಮ್ ಮ್ಯಾಚ್ ಮಾಡ್ಕೊಬೇಕು. ಯಾವ ಸ್ಟೋರು ಅಷ್ಟೊಂದು ಸೆಟ್ ಆಗಿಲ್ಲ. ಎಲ್ಲ ಕಡೆ $50 $100 ಇದೆ. ಸೊ ಐ ವಾಂಟೆಡ್ ಟು ಗೋ ಫಾರ್ H&M. ಸೊ ಅಲ್ಲೊಂದು ಸ್ವಲ್ಪ ಚೀಪರ್ ಇರುತ್ತಂತ H&M ಬಂದೆ. ಸೊ ಇಲ್ಲಿ ನೋಡ್ತಾ ಇದ್ದೀನಿ. ಸೊ ನೋಡೋಣ ಯಾವ್ದು ಸೆಲೆಕ್ಟ್ ಆಗುತ್ತಂತ. ಥಾಟ್ ಆಫ್ ಮ್ಯಾಚಿಂಗ್ ದಿಸ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಜಸ್ಟ್ ಲುಕಿಂಗ್ ಅಟ್ ಇಟ್ ಮ್ಯಾಚ್ ಆಗುತ್ತಾ ಇಲ್ವೇ ಅಂತ ನೋಡೋಣ, ಹಾಕೊಂಡು ನೋಡ್ತೀನಿ. ಇಟ್ ವಾಸ್ ಲುಕಿಂಗ್ ಗುಡ್ ಆನ್ ಮೀ, ಬಟ್ ಒಂದು ಸ್ವಲ್ಪ ಪ್ಯಾಂಟ್ ಟೈಟ್ ಇತ್ತು, ಚೇಂಜ್ ಮಾಡ್ಕೊಬೋದಾಗಿತ್ತು. ವೈಟ್ ನಾನು ಮೇಂಟೈನ್ ಮಾಡಲ್ಲ ಅಂತ ಅಲ್ಲೇ ಹಾಕಿ ಬಂದೆ. ಆಮೇಲೆ ಲೆಟ್ ಮೀ ಗೋ ಟು ಅದರ್ ಸ್ಟೋರ್ ಅಂತ ಅಲ್ಲಿಂದ ಬಂದೆ. ಜಸ್ಟ್ ನೋಡ್ಕೊಂಡು ಬರೋಣ ಏನಿದೆ ಈ ಸ್ಟೋರಲ್ಲಿ ಅಂತ ಎಂಟರ್ ಆದೆ. ಜಸ್ಟ್ ಲೈಕ್ ವೆಸ್ಟರ್ನ್ ವೇರ್ಸ್ ಆ್ಯಂಡ್ ಗೌನ್ಸ್ ಎಲ್ಲ ಇತ್ತು, ಪಾರ್ಟಿ ವೇರ್ಸ್ ಥರ. ಈ ಥರ ಡ್ರೆಸ್ಸಸ್ ಆಲ್ರೆಡಿ ನನ್ನ ಹತ್ರ ಒಂದು ಸೆಟ್ ಇದೆ, ಅದಕ್ಕೆ ಸುಮ್ಮನೆ ಏನಕ್ಕೆ ತಿರ್ಗಾ ದುಡ್ಡು ವೇಸ್ಟ್ ಮಾಡೋದಂತ ನಾನು ಏನು ತೊಗೊಳ್ಲಿಲ್ಲ. ಆ್ಯಂಡ್ ಇದು ನೋಡಿ ಒಂಥರ ನ್ಯಾಪ್ಕಿನ್ ಥರ ಇದೆ. ಇಟ್ ಈಸ್
$13 ಅಂತೆ. $13 ಪ್ಲಸ್ ಟ್ಯಾಕ್ಸ್ ಅಂದರೆ $15 ಆಗುತ್ತೆ. $15 ಅಂದರೆ ಅಪ್ರಾಕ್ಸಿಮೇಟ್ಲಿ 1300 rupees. ಓ ಮೈ ಗಾಡ್. ಇಲ್ಲಿ ಮೇಸಸ್ ಅಂತ ಒಂದು ಸ್ಟೋರ್ ಇದೆ. ಇಲ್ಲಿ ಎಲ್ಲ ಕೈಂಡ್ ಆಫ್ ಪರ್ಫ್ಯೂಮ್ಸು, ಗೌನ್ಸು ಎಲ್ಲ ಥರದ್ದು ಸಿಗುತ್ತೆ. ಆಮೇಲೆ ಎಲ್ಲನೂ ಎಕ್ಸ್ಪೆನ್ಸಿವೆ. ನನಗೇನೂ ಗೊತ್ತಿಲ್ಲ, ಈ ಡ್ರೆಸ್ ನೋಡಿದ ತಕ್ಷಣ ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಇಷ್ಟ ಆಯಿತು. ಓ ಮೈ ಗಾಡ್, ಸಿ ಐ ಲುಕ್ ಎಟ್ ಇಟ್, ಹೌ ಬ್ಯೂಟಿಫುಲ್ ಇಟ್ ಇಸ್. ಐ ಜಸ್ಟ್ ಫೆಲ್ ಇನ್ ಲವ್ ವಿತ್ ದ್ಯಾಟ್ ಡ್ರೆಸ್. ಐ ವಾಸ್ ಜಸ್ಟ್ ಅಬ್ಸೆಸ್ಡ್ ಆಫ್ ದ ಡ್ರೆಸ್. ಫಸ್ಟ್ ಪ್ರೈಸೇ ಹಾಕಿರ್ಲಿಲ್ಲ ಅದ್ರ ಮೇಲೆ, ಎಷ್ಟಂತ ಗೊತ್ತಿರಲಿಲ್ಲ. ಯಾರನ್ನ ಪ್ರೈಸ್ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟಿದೆ ಅಂತ. ಒಂದ್ಸತಿ ಟ್ರಯಲ್ ಮಾಡೋಣ ಅಂತ ಹಾಕೊಂಡ್ಬಂದೆ. ನಾನು ಪ್ರಿನ್ಸಸ್ ಥರ ಕಾಣ್ತಾ ಇದ್ದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಡ್ರೆಸ್ಸು. ಕಣ್ಣು ಮುಚ್ಕೊಂಡು ತೊಗೊಂಬಂದ್ಬಿಟ್ಟೆ, ಆಮೇಲೆ ರಿಟರ್ನ್ ಮಾಡೋಣ ಅಂತ. ಫೈನಲಿ ನಾನು ಬರ್ತ್ಡೇ ಡ್ರೆಸ್ ತೊಗೊಂಡಿದ್ದೀನಿ. ಸಿಕ್ಕಾಡೆ ಇಷ್ಟ ಆಯಿತು ನನ್ನ ಬರ್ತ್ಡೇ ಡ್ರೆಸ್ಸು. ಸೊ ಇಟ್ ವಾಸ್ ಮೈ ಡ್ರೀಮ್ ಡ್ರೆಸ್. ಸೊ ಎಷ್ಟೊಂದು ಸತಿ ಈ ಥರ ಡ್ರೆಸ್ ಹುಡುಕಿದ್ದೀನಿ, ಎಲ್ಲೂ ಸಿಕ್ಕಿರಲಿಲ್ಲ ಇಂಡಿಯಾದಲ್ಲಿ. ಲೈಕ್ ಹೊಲಿಸ್ಕೊಳ್ಳೋಣ ಅಂದ್ರೂ ಎಲ್ಲೂ ಹೊಲಿಸ್ಕೊಂಡಿರಲಿಲ್ಲ. ಸೊ ಐ ಮೀನ್ ಪರ್ಫೆಕ್ಟ್ ಟೈಲರ್ ಸಿಕ್ಕಿರಲಿಲ್ಲ. ಶಿವಾಜಿನಗರ ಎಲ್ಲ ಹೋಗಿದ್ವಿ, ಆದರೆ ನಾರ್ಮಲಾಗಿ ಸಿಕ್ಕಿತ್ತು. ಬಟ್ ಲೈಕ್ ದಿಸ್ ಐ ವಾಂಟೆಡ್, ಲೈಕ್ ಕ್ಯಾನ್ ಹಾಕಿ ಲೈಕ್ ಗೌನ್ ಕೈಂಡ್ ಆಫ್. ನನಗೆಲ್ಲೂ ಸಿಕ್ಕಿರಲಿಲ್ಲ, ಬಟ್ ಐ ಗಾಟ್ ಇಟ್ ಫೈನಲಿ. ಐ ಆಮ್ ಸೋ ಹ್ಯಾಪಿ. ಬಟ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಡ್ರೆಸ್. ನಾನು ಇಟ್ಕೊಳಲ್ಲ, ರಿಟರ್ನ್ ಮಾಡಿಬಿಡ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಐ ಡೋಂಟ್ ನೋ ವಾಟ್ ಟು ಡೂ. ಬಟ್ ತುಂಬ ಎಕ್ಸ್ಪೆನ್ಸಿವ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಎಷ್ಟಿದೆ ಅಂತ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ವೇರ್ ದಿಸ್ ಡ್ರೆಸ್. ಸೋ ಗುಡ್ ಡ್ರೆಸ್ ಅಂತಾನೆ ಹೇಳ್ಬೋದು. ಸೊ ಲೆಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಎಂಡ್ ಮಾಡ್ತಾನೆ. See you in the next video. Bye.